ನಾಳೆ ಬೆಂಗಳೂರಿನಿಂದ ಕಾಂಗ್ರೆಸ್ನವರು, ಅಖಿಲ ಭಾರತ ಕಾಂಗ್ರೆಸ್ನವರು ರಾಹುಲ್ ಗಾಂಧಿ ನಾಯಕತ್ವದಲ್ಲಿ ಮತಗಳನ್ನು ಕದ್ದಿದ್ದಾರೆ. 2.5 ವರ್ಷ ಆದಮೇಲೆ ಮತಗಳನ್ನು ಕದ್ದಿದ್ದಾರೆ ಅಂಥೇಳಿ ಒಂದು ಭಾರಿ ಪ್ರತಿಭಟನೆಯನ್ನು ಏರ್ಪಡಿಸಿದ್ದಾರೆ. ನನಗನ್ನಿಸ್ತದೆ ಅದರಿಂದ ಏನು ಪ್ರಯೋಜನ ಇಲ್ಲ. ರಾಹುಲ್ ಗಾಂಧಿಯವರು, ಅವರ ಪಕ್ಷದ ಮುಖಂಡರುಗಳು ಗಂಭೀರವಾಗಿ ಚಿಂತನೆ ಮಾಡಬೇಕಾಗಿರೋದು ಚುನಾವಣೆಗಳು. ನಾನು ಎಲ್ಲಿ ಮಾತಾಡ್ತಾ ಇದ್ದೀನಿ ಅಂತ ಹೇಳಿದ್ರೆ, ಒಂದು ಐತಿಹಾಸಿಕವಾದಂಥ ಸ್ಥಳ, ಪ್ರಜಾತಂತ್ರ ವ್ಯವಸ್ಥೆಯಲ್ಲಿ ಒಬ್ಬ ಆದರ್ಶ ಮುಖ್ಯಮಂತ್ರಿಯಾಗಿದ್ದ ಕೆಂಗಲ್ ಹನುಮಂತಯ್ಯನವರು ಚುನಾವಣೆಗೆ ನಿಂತು ಗೆದ್ದ ಪ್ರದೇಶ ಇದು. ನಾನು ಅಂಥ ಒಬ್ಬ ಮಹಾನ್ ವ್ಯಕ್ತಿಯನ್ನು ನೆನೆದು ಮಾತನಾಡ್ತಾ ಇದ್ದೀನಿ. ರಾಹುಲ್ ಗಾಂಧಿಯವರೇ, ನಿಮ್ಮ ಪ್ರತಿಭಟನೆಯನ್ನು ನಾನು ವಿರೋಧ ಮಾಡ್ತೀನಿ ಅನ್ನೋದಕ್ಕಿಂತ ಹೆಚ್ಚಾಗಿ, ಇವತ್ತು ಚುನಾವಣೆಯ ವ್ಯವಸ್ಥೆ ಇದು ಬದಲಾವಣೆ ಆಗಬೇಕು. ಈ ವ್ಯವಸ್ಥೆ ಬದಲಾವಣೆ ಆಗದೇ ಇದ್ದರೆ ನಾವು ಈ ಪ್ರಜಾಪ್ರಭುತ್ವ ಉಳಿಸ್ಕೊಳ್ಳೋಕ್ಕಾಗೋದಿಲ್ಲ. ಇವತ್ತಿನ ಚುನಾವಣೆಯ ವ್ಯವಸ್ಥೆ ಇಡೀ ದೇಶದ ಬಗ್ಗೆ ಸಂಪೂರ್ಣ, ಇಡೀ ದೇಶಾದ್ಯಂತ ಅಕ್ರಮ ಮತಗಳ ಮಾರಾಟ, ದುಡ್ಡು ಹಂಚುವುದೇ ತತ್ವ ಸಿದ್ಧಾಂತ. ಹಣ ಇದ್ದವರು ಮಾತ್ರ ಚುನಾವಣೆಯಲ್ಲಿ ನಿಲ್ಲಬಹುದು. ಹಣ ಇಲ್ಲದವರು ಚುನಾವಣೆಗೆ ನಿಲ್ಲೋಂಗಿಲ್ಲ. ಇದು ಪ್ರಜಾಪ್ರಭುತ್ವ ಅನ್ಸ್ಗಳಲ್ಲ. ಚುನಾವಣೆಗೆ ನಿಲ್ಲೋದಕ್ಕೆ ಶಕ್ತಿನೇ ಇಲ್ಲದೆ ಇರ್ತಕ್ಕಂಥ ಕೋಟಿ ಕೋಟಿ ಜನ, ಇದರ ಮಧ್ಯ ಭ್ರಷ್ಟರು, ದರೋಡೆಕೋರರು, ಕೊಲೆಪಾತಕರು, ರೌಡಿಗಳು, ಲೂಟಿಕೋರರು ಇಂಥವರು ಪಾರ್ಲಿಮೆಂಟ್ಗೆ ಬರ್ತಾ ಇದ್ದಾರೆ, ಲೋಕಸಭೆ ರಾಜ್ಯಸಭೆಗೆ ಬರ್ತಾ ಇದ್ದಾರೆ, ಶಾಸನ ಸಭೆಗಳಿಗೆ ಬರ್ತಾ ಇದ್ದಾರೆ, ವಿಧಾನ ಪರಿಷತ್ತಿಗೆ ಬರ್ತಾ ಇದ್ದಾರೆ. ನಾನು ತಮಗೆ ಹೇಳ್ತೀನಿ, ಕರ್ನಾಟಕ ರಾಜ್ಯದ ಒಂದು ಚುನಾವಣೆ ಸುಮ್ಮನೆ ನಿಮಗೆ ಈಗಾಗಲೇ ಕಳಿಸಿದ್ರಿ. ಕರ್ನಾಟಕ ರಾಜ್ಯದ ಒಂದು ಚುನಾವಣೆ ಸರಾಸರಿ ನಿಮ್ಗೆ ಹೇಳ್ತೀನಿ ನಾನು, ಒಂದು ಕ್ಷೇತ್ರಕ್ಕೆ ಎಲ್ಲರೂ, ಯಾವುದೇ ಪಾರ್ಟಿಯವರಿರಲಿ, ಎಲ್ಲರೂ ನಿಂತಿರೋ ಸೇರಿ ಎಲ್ಲರ ಖರ್ಚು ಸರಾಸರಿ 25 ಕೋಟಿ. ಸರಾಸರಿ 25 ಕೋಟಿ. ನಾನು ಚನ್ನಪಟ್ಟಣದ ಮಾತಾಡಲ್ಲ, ಚನ್ನಪಟ್ಟಣ 100 ಕೋಟಿ. ಚನ್ನಪಟ್ಟಣ ಕಾಂಗ್ರೆಸ್ 100 ಕೋಟಿ, ಜೆ ಡಿ ಎಸ್ 100 ಕೋಟಿ. ಅದು ನಾನು ಸರಾಸರಿ ಹೇಳ್ತಾ ಇದ್ದೀನಿ. ಈ ಸರಾಸರಿಯಲ್ಲಿ 25 ಕೋಟಿ ಅಂತ ಹೇಳಿದ್ರೆ 5,225 ಕ್ಷೇತ್ರಗಳಿಗೆ 5,625 ಕೋಟಿ. 5,625 ಕೋಟಿ ಖರ್ಚಾಗಿದೆ. ಇನ್ನೂ ಜಾಸ್ತಿ. ನಾನು ಸುಮ್ಮನೆ ಸರಾಸರಿ. ಚುನಾವಣಾ ಆಯೋಗ ಇದೆಯಾ? ಆಯೋಗ ಸತ್ತಿದೆಯಾ? ಆಯೋಗ ಬದುಕಿದೆಯಾ? ಯಾರಿಗೋಸ್ಕರ ನಿಮ್ಮದು? ನಿಮ್ಮ ಚುನಾವಣಾ ಆಯೋಗಕ್ಕೆ ಬೆಂಕಿ ಹಾಕಬೇಕು. ನಿಮ್ಮ ಚುನಾವಣಾ ಆಯೋಗ ಇದೇ ರೀತಿ ಆದರೆ
ಚುನಾವಣೆಗಳ ಮೇಲೆ ಜನ ದಂಗೆ ಹೇಳ್ತಾರೆ.